ನಮಸ್ತೆ ಕರ್ನಾಟಕ. ಈ ಹೊತ್ತಿನ ಕ್ರಿಕೆಟ್ ಅಪ್ಡೇಟ್. ಟೀಮ್ ಇಂಡಿಯಾಗೆ ಗುಡ್ ನ್ಯೂಸ್. ಹೌದು, ಈ ರೀತಿಯಾದಂತಹ ಒಂದು ಅಪ್ಡೇಟ್ ಬರ್ತಾ ಇದೆ. ಏನಂತ ಹೇಳಿದ್ರೆ, ಹಾರ್ದಿಕ್ ಪಾಂಡ್ಯ ಏನಿದ್ದಾರೆ ಅವರು ಇವಾಗ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ. ಹೌದು, ಬೆಂಗಳೂರಿನಲ್ಲಿ ಫಿಟ್ನೆಸ್ ಸೆಂಟರ್ ಇದೆ. ಸೊ ಆ ಒಂದು ಉದ್ದೇಶಕ್ಕಾಗಿ ಅವರು ಇವಾಗ ಕಂಪ್ಲೀಟ್ ಆಗಿ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರಂತೆ. ಯಾಕಂತ ಹೇಳಿದ್ರೆ BCCI ನ ಸೆಂಟರ್ ಆಫ್ ಎಕ್ಸಲೆನ್ಸ್ ಏನಿದೆ ಅದರಲ್ಲಿ ಅವರು ಫಿಟ್ನೆಸ್ ಪಾಸ್ ಮಾಡೋಕೆ ನೋಡ್ತಾ ಇದ್ದಾರೆ. ಸೊ ಅದರಲ್ಲಿ ಅವರು ಅಭ್ಯಾಸ ಮಾಡ್ತಾರೆ, ಅದರಲ್ಲೇ ತಮ್ಮ ಆಟದ ವೈಖರಿಯನ್ನು ಉತ್ತಮಗೊಳಿಸೋಕೆ ನೋಡ್ತಾರೆ, ಹಾಗೆ ಅದರಲ್ಲೇ ತಮ್ಮ ಫಿಟ್ನೆಸ್ ಟೆಸ್ಟ್ ಅನ್ನು ಕೂಡ ಉತ್ತಮ ಮಾಡೋಕೆ ನೋಡ್ತಾರೆ. ಅಂದ್ರೆ ಫಿಟ್ನೆಸ್ ಅನ್ನು ಸ್ಟ್ರಾಂಗ್ ಆಗಿ ಮಾಡೋಕೆ ನೋಡ್ತಾರೆ, ಫಿಟ್ನೆಸ್ ಅಲ್ಲಿ ಪಾಸ್ ಆಗೋಕು ಕೂಡ ಅದರಲ್ಲೇ ನೋಡ್ತಾರೆ. ಸೊ ಈ ರೀತಿ ಮಾಡಿದಂತಹ ಮೊದಲ ಆಟಗಾರ ಅಂತ ಹೇಳ್ಬೋದು. ಇದುವರೆಗೂ ಕೂಡ ಕೆಲವೊಂದು ಸಮಯ ಮಾತ್ರ ಸೆಂಟರ್ ಆಫ್ ಎಕ್ಸಲೆನ್ಸ್ ನಲ್ಲಿ ಭಾಗಿಯಾಗಿದ್ರು. ಆದ್ರೆ ಹಾರ್ದಿಕ್ ಪಾಂಡ್ಯ ಕಂಪ್ಲೀಟ್ ಆಗಿ ಕನಿಷ್ಠ 5 ರಿಂದ 6 ತಿಂಗಳ ಕಾಲ ಬೆಂಗಳೂರಿನಲ್ಲಿ ಉಳಿಯಲಿದ್ದಾರೆ. ಸೊ ಇದ್ರ ಅರ್ಥ ನೋಡ್ಬೋದು, ಹಾರ್ದಿಕ್ ಪಾಂಡ್ಯ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡೋದು ಗ್ಯಾರಂಟಿ ಆಗಿರ್ತದೆ. ಸೊ ಇನ್ನು ಕೂಡ ಹೆಚ್ಚೇನು ಏಜ್ ಆಗಿಲ್ಲ ಅವರಿಗೆ, ಇವಾಗಲೇ ಫಿಟ್ನೆಸ್ ಸಮಸ್ಯೆ ಎದುರಾಗಿದೆ. ಸೊ ಸ್ವಲ್ಪ ಸಮಯ ಫಿಟ್ನೆಸ್ಗೆ ಮೀಸಲಿಟ್ಟಿದ್ದಾರೆ ಅಂತ ಹೇಳಬಹುದು. ಇದರಿಂದ ಸ್ಟ್ರಾಂಗ್ ಒಂದು ಉತ್ತರ ಸಿಗ್ತದೆ. ಏನಂತ ಹೇಳಿದ್ರೆ, ಕಮ್ಮಿ ಅಂದ್ರೂ 5 ರಿಂದ 6 ವರ್ಷ ಕ್ರಿಕೆಟ್ ಆಡೋಕೆ ಅವರು ನೋಡ್ತಾ ಇದ್ದಾರೆ. ಸೊ ಅದರಿಂದ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬಹುದಾಗಿರ್ತದೆ. ಇಲ್ಲವಂತಾದ್ರೆ ಎಲ್ಲವನ್ನೂ ಬಿಟ್ಟು ಯಾಕೆ ಬೆಂಗಳೂರಲ್ಲಿ ಶಿಫ್ಟ್ ಆಗ್ಬೇಕಲ್ವಾ ಹೇಳಿ. ಸೊ ಹಾರ್ದಿಕ್ ಪಾಂಡ್ಯ ಏನು ಈ ಒಂದು ಫ್ಲಾಟ್ ಅನ್ನು ಪರ್ಚೇಸ್ ಮಾಡಿದ್ದಾರೆ, ಅದು COE ನ ಹತ್ತಿರವೇ ಇದೆ ಅಂತೆ. ಸೊ COE ನಲ್ಲಿ ಅವರು ಉಳಿದಿಲ್ಲ, ಬದಲಾಗಿ ತನ್ನ ಫ್ಲಾಟ್ ನಲ್ಲೇ ಉಳಿತಾರೆ. ಅಲ್ಲಿಂದಾನೇ ಈ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಗೆ ಅವರು ಬರ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ, ತಮ್ಮ ಫಿಟ್ನೆಸ್ ಅನ್ನು ನೋಡ್ಕೊಳ್ತಾರೆ, ಹಾಗೇನೆ ತಮ್ಮ ಆಟವನ್ನು ಇಂಪ್ರೂವ್ ಮಾಡ್ಕೊಳ್ತಾರೆ ಅಂತ ಹೇಳ್ಬಹುದಾಗಿರ್ತದೆ. ಸೊ ಇದು ಒಂದು ಬೆಸ್ಟ್ ಡಿಸಿಷನ್ ಅಂತ ಹೇಳ್ಬಹುದು ಹಾರ್ದಿಕ್ ಪಾಂಡ್ಯ ಅವರ ಲೈಫ್ ನಲ್ಲಿ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ದಾಖಲೆ ಸೃಷ್ಟಿಸಿದ ಆಸ್ಟ್ರೇಲಿಯಾದ ಆಟಗಾರ್ತಿಯರು. ಹೌದು, ನೀವೆಲ್ಲ ನೋಡಿರ್ತೀರಾ, ವೆಸ್ಟ್ ಇಂಡೀಸ್ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವೆ ವರ್ಲ್ಡ್ ಕಪ್ ನ ಸೆಮಿಫೈನಲ್ ಪಂದ್ಯ ನಡೀತದೆ. ಅದರಲ್ಲಿ ಆಸ್ಟ್ರೇಲಿಯಾ ಆರಾಮಾಗಿ ವಿನ್ ಆಗ್ತದೆ. ಸೊ ಈ ಮೂಲಕ ಆಸ್ಟ್ರೇಲಿಯಾ ಫೈನಲ್ಗೆ ಲಗ್ಗೆ ಇಡ್ತದೆ. ಸೊ ಆಸ್ಟ್ರೇಲಿಯಾದ ಒಂದು T20 ರೆಕಾರ್ಡ್ ನೋಡ್ತಾ ಇದ್ರೆ ಆಶ್ಚರ್ಯ ಅಂತ ಅನ್ಸ್ತದೆ. ಯಾಕಂತ ಹೇಳಿದ್ರೆ 10 T20 ವರ್ಲ್ಡ್ ಕಪ್ ಮ್ಯಾಚ್ ನಡೆದಿದೆ. ಸೊ ಅದರಲ್ಲಿ 10ಕ್ಕೆ 10 ಬಾರಿನೂ ಕೂಡ ಸೆಮಿಫೈನಲ್ ಪ್ರವೇಶಿಸಿದೆ ಆಸ್ಟ್ರೇಲಿಯಾ. ಈ ತರ ಮಾಡಿದಂತಹ ಮೊದಲ ತಂಡವಾಗಿರ್ತದೆ ಆಸ್ಟ್ರೇಲಿಯಾ. ಸೊ ಎಲ್ಲಾ ಒಂದು T20 ವರ್ಲ್ಡ್ ಕಪ್ ನಲ್ಲೂ ಆಸ್ಟ್ರೇಲಿಯಾ ಸೆಮಿಫೈನಲ್ ತಲುಪಿರುತ್ತೆ. ಹಾಗೇನೆ ಅದರಲ್ಲಿ 8 ಬಾರಿ ಫೈನಲ್ ತಲುಪುತ್ತೆ. 10ರಲ್ಲಿ 8 ಬಾರಿ ಫೈನಲ್ ತಲುಪುತ್ತೆ, ಕೇವಲ 2 ಬಾರಿ ಸೆಮಿಫೈನಲ್ ನಲ್ಲಿ ಸೋತಿರ್ತದೆ. ಹಾಗೇನೆ 8ರಲ್ಲಿ 6 ಬಾರಿ ಚಾಂಪಿಯನ್ ಆಗ್ತದೆ. ಸೊ ಇದರಲ್ಲಿ ಗಮನಿಸಬೇಕು, ಆಸ್ಟ್ರೇಲಿಯಾ 6 ಬಾರಿ ಚಾಂಪಿಯನ್ ಆಗಿರ್ತದೆ ಈ ಒಂದು 10 ವರ್ಲ್ಡ್ ಕಪ್ ನಲ್ಲಿ. ಸೊ ಇವಾಗ ಪುನಃ 2026ರ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಮೇ ಬಿ ಈ ಬಾರಿನೂ ಕೂಡ ವಿನ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಸೊ ಈ ರೀತಿ ಏನಾದ್ರು ಆದ್ರೆ ಆಸ್ಟ್ರೇಲಿಯಾನ T20 ರೆಕಾರ್ಡ್ ನ ಬೀಟ್ ಮಾಡೋಕೆ ಸದ್ಯಕ್ಕಂತೂ ಯಾರಿಗೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟೊಂದು ಮಟ್ಟಿಗೆ ಡಾಮಿನೆನ್ಸ್ ಮಾಡ್ತಾ ಇದೆ ಆಸ್ಟ್ರೇಲಿಯಾ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು RCBಯ ಜಗ್ ಆಫ್ ಡಫಿ ಏನಿದ್ದಾರೆ, ಕೆಲವು ದಿನಗಳ ಬಳಿಕ ನ್ಯೂಜಿಲೆಂಡ್ ನ ODI ಸ್ಕ್ವಾಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಕೆಲವೊಂದಿಷ್ಟು ದಿನ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ ದೂರ ಇದ್ದಿದ್ರು. ಸೊ ಸೆಲೆಕ್ಷನ್ ಕೂಡ ಆಗ್ತಾ ಇರಲಿಲ್ಲ. T20ಯಲ್ಲಿ ಉತ್ತಮ ಬೌಲರ್ ಆಗಿದ್ರು, ಆದ್ರೂ ಒನ್ ಡೇ ನಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆ ಅನುಭವಿಸಿದ್ರು. ಆದ್ರೆ ಇವಾಗ ಜಗ್ ಆಫ್ ಡಫಿ ಏನಿದ್ದಾರೆ ಮತ್ತೆ ನ್ಯೂಜಿಲೆಂಡ್ಗೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಸೊ ನೋಡೋದಾದ್ರೆ ಜಗ್ ಆಫ್ ಡಫಿಗೆ ಒಂದು ಒಳ್ಳೆ ಅಪಾರ್ಚುನಿಟಿ ಅಂತ ಹೇಳ್ಬಹುದು. ಆದ್ರೆ ಇವಾಗ RCBಯ ಸ್ಟಾರ್ ಆಟಗಾರ ಮತ್ತೆ ಇಂಟರ್ನ್ಯಾಷನಲ್ ಅಲ್ಲಿ ಕಮ್ ಬ್ಯಾಕ್ ಮಾಡೋಕೆ ಕಾಯ್ತಾ ಇದ್ದಾರೆ. ಸೊ ಒಂದ್ ವೇಳೆ ಇಲ್ಲಿ ಅವರು ಕಮ್ ಬ್ಯಾಕ್ ಮಾಡಿದ್ರು ಅಂತ ಹೇಳಿದ್ರೆ ಜಗ್ ಆಫ್ ಡಫಿಗೆ ತುಂಬಾ ಸಮಯದವರೆಗೆ ನ್ಯೂಜಿಲೆಂಡ್ ನ ಪ್ಲೇಯಿಂಗ್ 11 ಅಲ್ಲಿ ಚಾನ್ಸ್ ಸಿಗಬಹುದು, ಗ್ಯಾರಂಟಿ ಆಗಿರ್ತದೆ. ಯಾಕಂತ ಹೇಳಿದ್ರೆ ನ್ಯೂಜಿಲೆಂಡ್ ನಲ್ಲಿ ಬಹುತೇಕ ಇಂಪಾರ್ಟೆಂಟ್ ಬೌಲರ್ಗಳು ಇವಾಗ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಸೌತಿ ಇರ್ಬೋದು, ಹಾಗೇನೆ ಬೋಲ್ಟ್ ಕೂಡ ಇರ್ಬೋದು, ಇವರು ಇವಾಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ ದೂರ ಉಳಿದಿದ್ದಾರೆ. ಸೊ ಸದ್ಯಕ್ಕೆ ನೋಡೋದಾದ್ರೆ ನ್ಯೂಜಿಲೆಂಡ್ ನ ಫೇಸ್ ಅಟ್ಯಾಕ್ ನಲ್ಲಿ ಜಗ್ ಆಫ್ ಡಫಿ ಒಬ್ಬ ಉತ್ತಮ ಆಪ್ಷನ್ ಅಂತ ಹೇಳ್ಬಹುದಾಗಿರ್ತದೆ. ವೈಭವ್ ಸೂರ್ಯವಂಶಿ ಇಂಗ್ಲೆಂಡ್ ವಿರುದ್ಧ ಮ್ಯಾಚ್ ಆಡ್ತಾರ? ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ಎಲ್ಲೆಡೆ ಎದ್ದು ಕಾಣ್ತಾ ಇದೆ. ಆದ್ರೆ ಇಂಗ್ಲೆಂಡ್ ವಿರುದ್ಧ ಮ್ಯಾಚ್ಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ. ಇಂಗ್ಲೆಂಡ್ ವಿರುದ್ಧ ಮ್ಯಾಚ್ಗೆ ಎಂಟ್ರಿ ಕೊಡೋದು ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಶ್ರೇಯಸ್ ಅಯ್ಯರ್ T20 ಕ್ಯಾಪ್ಟನ್ ಏನಿದ್ದಾರೆ ಅವರ ಒಂದು ಸ್ಟೇಟ್ಮೆಂಟ್ ನೋಡ್ತಾ ಇದ್ರೆ
ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ. ಅವರೊಂದು ಸ್ಟೇಟ್ಮೆಂಟ್ ಈ ರೀತಿ ಕೊಡ್ತಾರೆ, ಏನಂತ ಹೇಳಿದ್ರೆ, ವೈಭವ್ ಸೂರ್ಯವಂಶಿ ಒಬ್ಬ ಉತ್ತಮ ಆಟಗಾರ ಇರಬಹುದು, ಆದ್ರೆ ಅವರ ಹೈಪ್ ಏನಿದೆ ಅದು ನಮ್ಗೆ ಗೊತ್ತಿಲ್ಲ. ಅವರು ಎಷ್ಟರ ಮಟ್ಟಿಗೆ ಹೈಪ್ ಆಗಿದ್ದಾರೆ ಅದು ಕೂಡ ನಮ್ಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾವನ್ನು ನಾವು ವೀಕ್ಷಣೆ ಮಾಡ್ತಾ ಇಲ್ಲ. ನಮ್ಮ ಒಂದು ಉದ್ದೇಶ ಏನಂತ ಹೇಳಿದ್ರೆ T20 ವರ್ಲ್ಡ್ ಕಪ್ ತಂಡವನ್ನು ಮುನ್ನಡೆಸುವುದಾಗಿರ್ತದೆ. ಯಾಕಂತ ಹೇಳಿದ್ರೆ ಸಂಜು ಸ್ಯಾಮ್ಸನ್ ಏನಿದ್ದಾರೆ ಅವರು ಟೀಮ್ ಇಂಡಿಯಾಕ್ಕೆ T20 ವರ್ಲ್ಡ್ ಕಪ್ ವಿನ್ ಆಗೋಕೆ ಮಾತ್ರ ಕೊಡುಗೆ ಕೊಟ್ಟಿದ್ದಾರೆ. ಸೊ ಆದ್ರಿಂದ ಅವರನ್ನು ನಾವು ಬ್ಯಾಕ್ ಮಾಡೋದು ಉತ್ತಮ ಅಂತ ಅವರು ಹೇಳಿದ್ದಾರೆ. ಇಂಟರ್ವ್ಯೂ ನೋಡ್ತಾ ಇದ್ರೆ ಸದ್ಯಕ್ಕಂತೂ ವೈಭವ್ ಸೂರ್ಯವಂಶಿ ಅವರಿಗೆ ಚಾನ್ಸ್ ಸಿಗೋದು ಕಷ್ಟ ಅಂತ ಅನಿಸ್ತಾ ಇದೆ. ಇನ್ನೊಂದು ಕಡೆ ನೋಡೋದಾದ್ರೆ ಮುಂಬೈ ಲಾಬಿ ಏನಿದೆ ಹಾಗೇನೆ ಪಂಜಾಬ್ ಲಾಬಿ ಏನಿದೆ ಅದು ವೈಭವ್ ಸೂರ್ಯವಂಶಿ ಅವರಿಗೆ ಟೀಮ್ ಇಂಡಿಯಾ ಎಂಟ್ರಿ ಕೊಡೋಕೆ ತಡಿತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಒಂದ್ ವೇಳೆ ವೈಭವ್ ಸೂರ್ಯವಂಶಿ ಎಂಟ್ರಿ ಕೊಟ್ರೆ ಕೆಲವೊಬ್ಬರ ರೆಕಾರ್ಡ್ ಕೂಡ ಧೂಳಿಪಟ ಆಗ್ತದೆ ಅನ್ನೋದು ಕೂಡ ಇಲ್ಲಿ ಮಾತುಕತೆ ಬರ್ತಾ ಇದೆ. ಸೊ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ನಾವು ಹೇಳೋದಿಷ್ಟೇ, ಏನಂತ ಹೇಳಿದ್ರೆ ವೈಭವ್ ಸೂರ್ಯವಂಶಿ ಅಷ್ಟು ಬೆಟರ್ ಬ್ಯಾಟರ್ ಸದ್ಯಕ್ಕಂತೂ ಇಂಡಿಯನ್ ಟೀಮ್ ನಲ್ಲಿ ಇಲ್ಲ. ಸೊ ಅದರಿಂದ ವೈಭವ್ಗೆ ಇವಾಗಲೇ ಚಾನ್ಸ್ ಕೊಡೋದು ಉತ್ತಮ ಅಂತ ಅನಿಸ್ತಾ ಇದೆ. ಫ್ಯೂಚರ್ ಕಡೆ ನೋಡೋದಾದ್ರೆ ವೈಭವ್ ಸೂರ್ಯವಂಶಿಗೆ ಇಂಗ್ಲೆಂಡ್ ವಿರುದ್ಧ ಮ್ಯಾಚ್ ನಲ್ಲಿ ಅವಕಾಶ ಕೊಡ್ಲೇಬೇಕಾಗ್ತದೆ. ಇಲ್ಲವಂತ ಹೇಳಿದ್ರೆ ವೈಭವ್ಗೆ ಇದು ಅನ್ಯಾಯ ಅಂತ ಹೇಳ್ಬಹುದಾಗಿರ್ತದೆ. ಸೊ ಇಂಗ್ಲೆಂಡ್ ಹಾಗೂ ಇಂಡಿಯಾ ನಡುವಿನ ಸೀರೀಸ್ ಏನಿದೆ ಅದನ್ನು ನೀವು ನೋಡ್ಬೇಕಂತ ಹೇಳಿದ್ರೆ ಟಿವಿನಲ್ಲಿ ನೋಡ್ಬೇಕಾದ್ರೆ ಸೋನಿ ಸ್ಪೋರ್ಟ್ಸ್ ನಲ್ಲಿ ಬರ್ತದೆ. ಹಾಗೇನೆ ಲೈವ್ ಸ್ಟ್ರೀಮ್ ನೋಡ್ಬೇಕಾದ್ರೆ ಜಿಯೋ ಸ್ಟಾರ್ ನಲ್ಲಿ ಕೂಡ ಬರ್ತದೆ. ಹಾಗೇನೆ ಸೋನಿ ಲೈವ್ ನಲ್ಲಿ ಕೂಡ ನೀವು ನೋಡಬಹುದಾಗಿರ್ತದೆ. ಸೊ ಇದು ಈ ಹೊತ್ತಿನ ಅಪ್ಡೇಟ್ ಆಗಿರ್ತದೆ. ಸೊ ಯಾರಿಗಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.